ಶೋಧ ಚಾನಲ್ನ ವೀಕ್ಷಕರಿಗೆಲ್ಲರಿಗೂ ಇವತ್ತಿನ ನಮ್ಮ ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಉಲ್ಲೂರಿ ಬಸಪ್ಪನ ವಿಡಿಯೋನ ಮತ್ತೆ ಮಾಡುತ್ತಿದ್ದೇವೆ. ಜನರ ಬಯಕೆಯಂತೆ ಮತ್ತು ಬೇಡಿಕೆಯಂತೆ ಸಾಕಷ್ಟು ಜನರಿಗೆ ಚರ್ಮದ ರೋಗ ಇದ್ದವರಿಗೆ ಈ ವಿಡಿಯೋನ ಮತ್ತೆ ಮುಂದುವರಿಸಿ ಅಂತ ಕೇಳ್ಕೊಂಡಿದ್ರು. ಅದಕ್ಕಾಗಿ ಅವರಿಗೋಸ್ಕರ ಮತ್ತು ನೋಡುತ್ತಿರುವ ನಿಮಗೋಸ್ಕರ ಉಲ್ಲೂರಿ ಬಸಪ್ಪನ ಮಹತ್ವ ಮಹಿಮೆ ಏನು ಅಂತ ತಿಳಿಸ್ತೀವಿ. ನಿಮಗೇನಾದರೂ ಚರ್ಮ ರೋಗಗಳು ಇದ್ದರೆ ಅಥವಾ ಉಲ್ಲೂರಿಯಂತಹ ಸಮಸ್ಯೆಗಳಿದ್ದರೆ, ಈ ಬಂಗು ಬರುವುದು, ಮುಖದಲ್ಲಿ ಸುಕ್ಕು ಕಟ್ಟಿಕೊಳ್ಳುವುದು ಅಥವಾ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಇನ್ನಿತರ ಯಾವುದೇ ಕಾಯಿಲೆಗಳಿಗೂ ಉಲ್ಲೂರಿ ಬಸಪ್ಪನಲ್ಲಿ ಈ ಒಂದು ಹರಕೆ ಮಾಡಿಕೊಳ್ಳಬೇಕು. ಅದೇನು ಅಂತ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋಗಳನ್ನ ನೋಡ್ತಾ ಬನ್ನಿ. ಉಲ್ಲೂರಿ ಬಸಪ್ಪ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಕಾಲ್ನಡಿಗೆ ಅಂತರದಲ್ಲೇ ಇರುವ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಪ್ರತಿದಿನ ಬರ್ತಾನೆ ಇರುತ್ತಾರೆ. ಹರಕೆಯನ್ನು ಹೊತ್ತುಕೊಳ್ಳುತ್ತಲೇ ಇರುತ್ತಾರೆ. ತಮ್ಮ ಚರ್ಮ ರೋಗಗಳನ್ನು ಮತ್ತು ಸಿಡುಬು, ಬಂಗು, ಮೊಡವೆಯ ಕಲೆಗಳು, ಸುಟ್ಟು ಹೋದ ಕಲೆಗಳು ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಪರಿಹಾರ ಆಗುತ್ತೆ. ಅದಕ್ಕಾಗಿ ಉಲ್ಲೂರಿ ಬಸಪ್ಪನಲ್ಲಿ ಬಂದು ಒಂದು ಪುಟ್ಟ ಚೀಲದಲ್ಲಿ ಹುರುಳಿ ಕಾಳುಗಳನ್ನು ಹರಕೆಯೆಲ್ಲ ರೀತಿಯಲ್ಲಿ ಕಟ್ಟಿಕೊಡಬೇಕು. ಈ ರೀತಿ ಕಟ್ಟಿಕೊಟ್ಟಾಗ ಕಾಲಕ್ರಮೇಣ ಅದು ಉಲ್ಲೂರಿ ಕಡಿಮೆ ಆಗುತ್ತಾ ಬರುತ್ತದೆ. ಮತ್ತೆ ಪುನಃ ಬಂದು ಮತ್ತೆ ಹರಕೆಯನ್ನು ಕಟ್ಟಿ ತೀರಿಸಿದರೆ ನಿಮ್ಮ ಸಂಪೂರ್ಣವಾಗಿ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈಗಾಗಲೇ ಉಳಿದುಕೊಂಡಿರುವ ಸಾಕಷ್ಟು ಜನರು ಭಕ್ತಾದಿಗಳು ಉಲ್ಲೂರಿ ಬಸಪ್ಪನ ದೇವಸ್ಥಾನಕ್ಕೆ ಬಂದು ದರ್ಶನ ನೀಡಿ ಹರಕೆಯನ್ನು ತೀರಿಸುತ್ತಾರೆ. ಅದು ಯಾವ ಹರಕೆ ಅಂತ ವಿಡಿಯೋದ ಮೊದಲನೇ ಭಾಗದಲ್ಲಿ ಹೇಳಿದ್ದೇವೆ. ಇದು ಮೂರನೇ ಭಾಗ. ಉಳಿದುಕೊಂಡಿರುವ ಅನೇಕ ಭಕ್ತರಲ್ಲಿ ಕೆಲವರು ಮಾತನಾಡಿದ್ದಾರೆ. ಅವರ ಅಭಿಪ್ರಾಯವನ್ನು ನೀವೇ ನೋಡಿ ಕೇಳಿಕೊಂಡು ಬನ್ನಿ. ವಾಸಿ ಆಗುತ್ತೆ. ಸರಿ, ತುಂಬ ವರ್ಷ ಬರ್ತಿದ್ದೀನಿ. ತಂದೆ ಇದ್ದೀನಿ. ನಮಗೆ ತುಂಬ ಒಳ್ಳೆಯದಾಗೈತೆ. ನಾವು ನಂಜನಹಳ್ಳಿ ದೇವನೂರು ಪಕ್ಕ. ಬಸಪ್ಪ ತುಂಬ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ನಮಗೆ. ಆವಾಗ ಬರ್ತಾನೆ ಇರ್ತೀವಿ. ನಾವು ಏನೇ ಬಂದು ಕೇಳ್ಕೊಂಡು ಹೋದ್ರೆ ನಮ್ಮ ಹಸುಗೆ ಆಗಲಿ ಯಾಕೆ ಆಗಲಿ ತುಂಬ ಒಳ್ಳೆಯದಾಗೈತೆ ನಮಗೆ. ಮತ್ತು ನಿಂತ್ಕೊಂಡು ಯಾವುದೇ ರೀತಿ ತೊಂದರೆ ತಾಪತ್ರೆ ಇದ್ದರೆ ಪ್ರತಿಯೊಂದು ಅನುಕೂಲ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಂದು ಒಳ್ಳೆಯದಾಗಲಿ ಎಲ್ಲ ಬಂದು ಆಶೀರ್ವಾದ ತಗೊಂಡು ಪೂಜೆ ಮಾಡಿಸ್ಕೊಂಡು ಉಲ್ಲೂರಿ ಬಸಪ್ಪನ ದೇವಸ್ಥಾನಕ್ಕೆ ಒಳ್ಳೆಯದಾಗುತ್ತೆ. ಆ ದಿವಸ ಇನ್ನೇನು ಒಂದು 15-20 ವರ್ಷದಿಂದ ಆಸೆ ಇತ್ತು. ದೇವರ ಹೆಸರು ಕೇಳಿದ್ದೀನಿ, ಬರಬೇಕು ಅನ್ನೋ ಗೊತ್ತಿರಲಿಲ್ಲ ನಮ್ಗೆ. ಈಚೆ ದೇವರು ಇಲ್ಲ ಐತೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಮೈಯಾಗ ಬಂದು ಇವತ್ತು ನಮ್ಮ ಅಪ್ಪನ ದರ್ಶನ ಆಗೈತೆ ನಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಉಲ್ಲೂರಿ ಬಸಪ್ಪನ ಮಹತ್ವ ಮತ್ತು ಮಹಿಮೆ. ನೀವು ಯಾವಾಗಲಾದರೂ ನಂಜನಗೂಡಿಗೆ ಬಂದಾಗ ಅಥವಾ ಉಲ್ಲೂರಿ ಇದ್ದರೆ ಬೇರೆ ತರಹದ ಕಾಯಿಲೆಗಳು ಇದ್ದಾಗ ನೀವು ಈ ಬಸಪ್ಪನಿಗೆ ಹರಕೆಯನ್ನು ಹೊತ್ತುಕೊಂಡು ದರ್ಶನ ಮಾಡಿದರೆ ನಿಮ್ಮ ಸಂಪೂರ್ಣ ದೈಹಿಕ ಮಾನಸಿಕ ಕಾಯಿಲೆಗಳು ನಿವಾರಣೆ ಆಗುತ್ತದೆ. ಉಲ್ಲೂರಿ ಬಸಪ್ಪನಿಗೆ ಯಾವ ರೀತಿ ಹರಕೆ ಕಟ್ಟಿಕೊಳ್ಳಬೇಕು ಅಂತ ಮೊದಲನೇ ಭಾಗದ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಇದು ಮೂರನೇ ಭಾಗದ ವಿಡಿಯೋ ಆಗಿರುತ್ತೆ. ಮೊದಲನೇ ಭಾಗ ನೋಡಿದವರು ಎರಡನೇ ಭಾಗ ನೋಡಿದವರಿಗೆ ಈ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತದೆ. ಮತ್ತು ನಿಮ್ಮ ಯಾವುದೇ ರೀತಿಯಾದಂತಹ ಗೊಂದಲಗಳು ಇರಬಾರದು ಅನ್ನೋದಾದರೆ ನೀವು ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ.